ನಮ್ಮ ಬದುಕು ಈಗ ವೇಗದ ಹಾದಿಯಲ್ಲಿ ಓಡುತ್ತಿದೆ. ಮರೆಯೋಣ ಬಿಡಿ, ನಾವು ನಮ್ಮನ್ನು ತಾನೇ ಕಳೆದುಕೊಳ್ಳುತ್ತಿದ್ದೇವೆ. ಈ ಗದ್ದಲದ ನಡುವೆ ಕೆಲವೊಮ್ಮೆ ಒಂದು ಹದವಾದ ನಿಶ್ಶಬ್ದ ಪ್ರವಾಸ ಬೇಕು. ಅದೇ ಪ್ರಯಾಣದ ಭಾಗವಾಗಿ ನಾವು ಇವತ್ತು ಬಂದಿದ್ದೇವೆ. ಕಪ್ಪಾತಗುಡ್ಡ ಇದು ಯಾವುದೇ ಟೂರಿಸ್ಟ್ ಡೆಸ್ಟಿನೇಷನ್ ಅಲ್ಲ, ಇದು ಪ್ರಕೃತಿಯ ಹೃದಯ. ಇಲ್ಲಿ ಬಂದು ಏನನ್ನು ಸಾಧಿಸಬೇಕೆಂಬ ಗುರಿಯಿಲ್ಲ, ಸಾಕಷ್ಟು ತಂಗಿ, ಹಸಿರು ನೋಡಿ, ಮೌನವನ್ನೇ ಕೇಳೋದೇ ಸಾಕು. ಬೆಳಗಿನ ಸೂರ್ಯ ತನ್ನ ಮೊದಲ ಕಿರಣ ಹಾಯಿಸುತ್ತಿದ್ದಾಗ ಹೆಜ್ಜೆ ಹೆಜ್ಜೆಗೆ ತಂಪಾದ ಗಾಳಿ ಕಾದು ನಿಂತಿದೆ. ನಾವು ಜಾಗೃತರಾಗೋ ಮೊದಲ ಕ್ಷಣದಲ್ಲಿ ಇಲ್ಲಿನ ಹಸಿರು ಚುಕ್ಕಿ ನಮ್ಮ ನೊಗೆಯಲ್ಲಿ ಕಲೆಯನ್ನ ಬಿಡುತ್ತದೆ. ಮರಗಳ ನಡುವೆ ಹಾದಿ, ಪಕ್ಷಿಗಳ ಕೇಕೆ, ಮಣ್ಣು ತೇವದಿಂದ ತುಂಬಿರೋ ವಾಸನೆ. ಈ ಹಾದಿಯಲ್ಲಿ ನಡೆಯುವಾಗ ಹೆಜ್ಜೆಗಳಿಗೆ ಧ್ವನಿ ಇಲ್ಲ, ಆದರೆ ಮನಸ್ಸಿಗೆ ಮಾತುಗಳು ಕೇಳಿಸುತ್ತವೆ. ಇಲ್ಲಿ ಸಮಯ ನಿಲ್ಲುತ್ತೆ ಅನ್ನಿಸೋದೇ ಒಂದು ಮಾಯಾಜಾಲ. ಹೆದ್ದಾರಿ ಇಲ್ಲ, ಹರಕೆ ಇಲ್ಲ, ಬೊಂಬಾಟ ಇಲ್ಲ. ಇಲ್ಲಿರುವುದೆಂದರೆ ಶಾಂತಿ, ಮೌನ, ಪ್ರಕೃತಿಯ ಸ್ಪರ್ಶ. ಜೀವನದಲ್ಲಿ ಕೆಲವು ಸ್ಥಳಗಳು ನಮ್ಮ ಅಂತರಾಳವನ್ನ ತಾಗುತ್ತವೆ. ಅದು ಕಣ್ಣಿಗೆ ಸುಂದರವಾದುದಕ್ಕಿಂತ ಹೆಚ್ಚಾಗಿ ಮನಸ್ಸಿಗೆ ತಂಪು ಕೊಡುವುದಾಗಿರಬೇಕು. ಕಪ್ಪಾತಗುಡ್ಡ ಅಂತಹದೇ ಒಂದು ಸ್ಥಳ. ಇಲ್ಲಿಗೆ ಬಂದು ನಾವೆಲ್ಲರೂ ಮಕ್ಕಳಂತೆ ನಿಸರ್ಗದ ಆಟವನ್ನ ಆಡುವಂತೆ ಆಗುತ್ತೇವೆ. ಒಂದು ನಡುನಗು, ಒಂದು ಆಳನಿಟ್ಟುಸಿರು, ಇವು ಇಲ್ಲಿ ಸ್ವಾಭಾವಿಕ. ಹೆಜ್ಜೆಗೆ ಹೆಜ್ಜೆ, ಹೆದ್ದಾರಿ ಬಿಟ್ಟು ಹಸಿರಿನ ಹಾದಿಯಲ್ಲಿ ನಡೆದಾಗ ಆ ಪ್ರಕೃತಿ ನಿನ್ನೊಳಗಿನ ಗದ್ದಲವನ್ನ ನಿಶ್ಶಬ್ದವಾಗಿ ತೀರಿಸುತ್ತೆ. ನೀನು ಇಲ್ಲಿಗೆ ಬಂದ ಮೇಲೆ ನೆನೆಪಾಗುತ್ತೆ, ಜೀವನದಲ್ಲಿ ಎಲ್ಲದಕ್ಕಿಂತ ಮುಖ್ಯವಾದ್ದು ಆತ್ಮದ ಶಾಂತಿ ಎಂಬುದನ್ನ. ಇಲ್ಲಿ ಸೂರ್ಯ ಅಸ್ತಮಿಸೋ ದೃಶ್ಯವೇ ಒಂದು ಮೂರನೇ ಕಣ್ಣು ಹೊಂದಿದ ಅನುಭವ. ಆ ಕಿರಣಗಳಲ್ಲಿ ನಾವು ನಮ್ಮ ಬದುಕಿನ ಹಳೆಯ ನೆನಪುಗಳನ್ನು ಹುಡುಕುತ್ತೇವೆ. ಹಸಿರು ಬೆಟ್ಟಗಳ ನಡುವೆ ನಿಲ್ಲುವಾಗ ನಮ್ಮ ಆತ್ಮವೇ ನಿಶ್ಶಬ್ದವಾಗಿ ನಗುತ್ತದೆ. ಕಪ್ಪಾತಗುಡ್ಡ ಇದು ಪ್ರವಾಸವಲ್ಲ, ಪ್ಲಾನ್ ಅಲ್ಲ, ಇದು ಒಂದು ಆತ್ಮೀಯ ಅನುಭವ. ಇಲ್ಲಿ ನಮ್ಮೊಳಗಿನ ನಿಜವಾದ ನಾನು ತೋರ್ಪಡುತ್ತದೆ. ಬನ್ನಿ, ಹೆಜ್ಜೆ ಹಾಕಿ, ಆತ್ಮವನ್ನ ಎಚ್ಚರ ಮಾಡೋ ಈ ನಿಸರ್ಗದ ಹಾಡನ್ನು ಕೇಳಿ. ಮತ್ತೊಮ್ಮೆ ನಿನ್ನನ್ನು ನೀನೇ ಹುಡುಕಿ. ಇದು ಕಪ್ಪಾತಗುಡ್ಡ, ಮತ್ತೆ ನನ್ನ ಮನಸ್ಸಿಗೆ ತಾನೇ ಹಿಂತಿರುಗಿದ ಮುಗ್ಧ ಸಮಯ.